ನಮಗೆ ನಾನು ತಾಲಿಬಾನ್ ಸೇರೋದು ಇಷ್ಟ ಇಲ್ಲ, ಯಾಕಂದರೆ ಅದು MNC ಅಲ್ಲ. ತಾಲಿಬಾನ್ ಅವರು ಒಂದ್ಸತಿ ಆನ್ ಸೈಟ್ ಅಂತ ಅಮೆರಿಕ ಹೋಗಿದ್ರಂತೆ. ಹಾಯ್, ನಮಸ್ಕಾರ. ನನ್ನ ಫುಲ್ ನೇಮ್ ಮೊಹಮ್ಮದ್ ಆಕಿಬ್ ಅಂತ. ನಾವು ಓದಿದ ಸ್ಕೂಲ್ ಸ್ವಾಮಿ ವಿವೇಕಾನಂದ. ಯಾಕೆ ನಾವು ಅಪ್ಪ ಅಮ್ಮ ಸೈಕಿಲರ್, ಅದಕ್ಕೆ ನಾನು ನಮ್ಮ ಸ್ಕೂಲಲ್ಲಿ ನಾವು ಒಬ್ಬಳೇ ಮುಸ್ಲಿಂ ಹುಡುಗ. ಯಾರು ಮುಸ್ಲಿಮ್ಸ್ ಇದ್ದೀರಾ? ಓ, ಯಾರೂ ಇಲ್ವಾ? ನಾ ಸೇಫ್ ಹಾಗಾರೆ. ನಾವು ಒಬ್ಬನೇ ಮುಸ್ಲಿಂ ಹುಡುಗ, ಆಯಿತಾ? ನನಗೆಲ್ಲ ಸಾಬಿ ಅಂತ ಕರೀತಿದ್ರು. ನಮ್ಮ ಸ್ಕೂಲಲ್ಲಿ ನಾನು ಡೇವಿಲ್ ಮುಸ್ತಫಾ ಇದ್ದಂಗೆ ಬಂದು ವಿಚಿತ್ರ ಕ್ವಶನ್ಸ್ ಕೇಳೋದು. ಮೋಸ್ಟ್ ಫ್ರೀಕ್ವೆಂಟ್ಲಿ ಆಸ್ ಕ್ವಶನ್ ಏನು ಗೊತ್ತಾ? ಆಕಿಬ್ಬ, ನೀವು ಮುಸ್ಲಿಮ್ಸಲ್ಲಿ 6 ವರ್ಷದ ಹುಡುಗನ ಕೇಳೋ ಕ್ವಶನ ಇದು. ವಿಚಿತ್ರ ಕ್ವಶನ್ಸ್ ಅಲ್ಲ, ಏನು ತುಂಬ ಕ್ಯೂರಿಯಾಸಿಟಿ ನನ್ನ ಫ್ರೆಂಡ್ಸಿಗೆ ಅವಾಗ ನಮ್ಮ ಬಗ್ಗೆ. ಇನ್ನೊಂದು ಕ್ವಶನ್ ಬಂದು ಏನೋ ಕೇಳೋದು ಅಂದರೆ, ಆಕಿಬ್ ನಿಮ್ಮದ್ರಲ್ಲಿ ಸತ್ತ ಮೇಲೆ ಸುಡೋದು ಹೂತಾಕೋದು ಅಂತ ಹೇಳ್ಬಿಟ್ಟು. ನಂಗೆ ಗೊತ್ತಿರಲಿಲ್ಲ. ನಮ್ಮ ಮನೆಯವ್ರು ಕೇಳಿದೆ, ಸುಡೋದು ಹೂತಾಕೋದು ಅಂತ ಹೇಳಿದ್ರು. ನಾನು ಬಂದ್ಬಿಟ್ಟು ನಮ್ಮ ಫ್ರೆಂಡ್ಸ್ ಹೇಳಿದೆ, ಮಗ ಹೂತಾಕೋದಂತೆ ಅಂತ. ಅವಾಗ ನಮ್ಮ ಫ್ರೆಂಡ್ಸ್ ಹೇಳಿದ್ರು, ಮಗ ಹೂತಾಕಿದ್ರೆ ದೆವ್ವಾಗ ವಾಪಸ್ ಬರ್ತಾರಂತೆ. ನಂಗೆ ದೆವ್ವದ ಬಗ್ಗೆ ಗೊತ್ತಿಲ್ಲ, ಕಲ್ತಿರೋದೆಲ್ಲ ಫಿಲ್ಮಿಂದಾನೆ. ಫಿಲ್ಮಲ್ಲಿ ಏನು ಹೇಳ್ತಾರೆ, ಯಾರು ಸತ್ತರೆ ಅವ್ರಿಗೆ ಅನ್ಫುಲ್ಫಿಲ್ಡ್ ಡಿಸೈರ್ ಇದ್ದರೆ ಅವ್ರು ವಾಪಸ್ ಬರ್ತಾರೆ ಅಂತ. ನಮ್ಮನೇಲಿ 2 ಸಾವಾಗಿತ್ತು, ಒಬ್ಬರು ವಾಪಸ್ ಬಂದಿಲ್ಲ. ಆಸ್ತಿ ಪತ್ರ ಸೈನ್ ಮಾಡೋದಿತ್ತು, ಏನು ಜವಾಬ್ದಾರಿ ಇಲ್ವಾ? ಆಮೇಲೆ ಗೊತ್ತಾಯ್ತು 15 ದಿನ ಆದಮೇಲೆ ಪಕ್ಕದ ಮನೇಲಿ ರತ್ನಮ್ಮ ಆಂಟಿ ಮನೇಲಿ 2 ದೆವ್ವ ಬಂದಿದೆ ಅಂತೇಳಿ. ಅನ್ಫುಲ್ಫಿಲ್ಡ್ ಡಿಸೈರ್ ಇಲ್ಲೇ ಇರಬೇಕು ಅಂತ ಏನಿಲ್ಲ ತಾನೆ. ನಾನು ನಮ್ಮ ಫ್ರೆಂಡ್ಸಿಗೆ ಕತೆ ಹೇಳಿದೆ. ನಮ್ಮ ಫ್ರೆಂಡ್ಸು, ಓ ಮಗ ನೀವು ಸತ್ಮೇಲೂ ಲವ್ ಜಿಹಾದ ಅಂತೇಳಿ. ಕ್ಯೂರಿಯಾಸಿಟಿ ತುಂಬ ಜನರಿಗೆ. ನಂಗೆ ಬಂದ್ಬಿಟ್ಟು ಕೇಳೋರು, ಆಕಿಬ್ ನಿನಗೆ ನನ್ನ ಪೊಲಿಟಿಕಲ್ ಒಪಿನಿಯನ್ ಬಗ್ಗೆ ತುಂಬ ಕ್ಯೂರಿಯಾಸಿಟಿ. ನಿನಗೆ ರಾಹುಲ್ ಗಾಂಧಿ ಇಷ್ಟನೋ ನರೇಂದ್ರ ಮೋದಿಯವ್ರು ಇಷ್ಟನೋ ಅಂತೇಳ್ಬಿಟ್ಟು. ನಂಗೆ ವಾಟಾಳ್ ನಾಗರಾಜ್ ಇಷ್ಟ. ಯಾರಿದ್ದೀರಾ ವಾಟಾಳ್ ನಾಗರಾಜ್ ಫ್ಯಾನ್ಸ್? ಯಾರು? ನಾನು ಒಬ್ಬನೇನಾ? ಅಂತ ಪೊಲಿಟಿಷಿಯನೇ ಎಲ್ಲೂ ಇಲ್ಲ. ನಂಗೆ ರೋಡ್ ಬೇಡ, ನಂಗೆ ರಜಾ ಬೇಕು. ಸ್ಟೂಡೆಂಟ್ ಫೇವ್ರೆಟ್ ಪೊಲಿಟಿಷಿಯನ್. ನಾನು ಲಾಕ್ಡೌನಲ್ಲಿ ಮೊನ್ನೆ ಕೆಲಸ ಕಳ್ಕೊಂಡಿದ್ದೆ. ಹೌದು, ಕೆಲಸ ಕಳ್ಕೊಂಡಿದ್ದೆ. ನಮ್ಮ ಅಪ್ಪಂಗೆ ತುಂಬ ಟೆನ್ಷನ್ ಆಯಿತು, ನಿಮ್ಮ ತಲೆಗೆ ಹಚ್ಕೊಂಡು ಟೆರರಿಸ್ಟ್ ಆಗೋದ್ರಿ ಅಂತ. ಆದರೆ ನಮ್ಮಂಗೆ ಕಾನ್ಫಿಡೆನ್ಸು, ನೀನು ಒಳ್ಳೆ ಟೆರರಿಸ್ಟ್ ಆಗೋಲ್ಲ ಅಂತ. ನೋಡಿ, ನಂಗೆ ಟೆರರಿಸ್ಟ್ ಆಗೋಕ್ಕೆ ಇಷ್ಟ ಇಲ್ಲ, ಅದೊಂದು ಭಯ ಇದ್ದರೆ ಒಳ್ಳೇದಲ್ವ. ನಾನು ಅಮ್ಮಗೆ ಹೇಳಿದೆ, ಅಮ್ಮ ಏನಿದ್ದು ನಾನು ಟೆರರಿಸ್ಟ್ ಆಗೋಕ್ಕೆ ನನ್ನ ಸ್ವಲ್ಪ ನಂಬಿಕೆ ಇಲ್ವಾ, ನಾನು ಆಗ್ಬೋದು ಟೆರರಿಸ್ಟ್ ಅಂತ ಹೇಳಿದ್ರೆ, ನಮ್ಮಮ್ಮ, ನಿನ್ನ ಕೈಯಲ್ಲಿ ATM ಪಿನ್ ನೆನ್ಪಿಟ್ಕೊಳಕ್ಕಾಗೋದಿಲ್ಲ, ಬಾಂಬಿನ ಪಿನ್ ಹೆಂಗೆ ನೆನ್ಪಿಟ್ಕೊತೀಯ ಅಂತ ಹೇಳಿದ್ರು. ದಟ್ ಮೇಕ್ ಸೆನ್ಸ್. ಅಮ್ಮ 1, ಆಕಿಬ್ 0. ಆದರೆ ನಾನು ಈ ಕೇಸ್ ಗೆಲ್ಲಬೇಕಿತ್ತು. ಇನ್ನೊಂದು ದಿನ ಯೋಚಿಸ್ಬಿಟ್ಟು ಹೋಗಿ ನಾವು ಅಮ್ಮಂಗೆ ಹೇಳಿದೆ, ಅಮ್ಮ ನಾನು ಡಿಸೈಡ್ ಮಾಡಿದ್ದೀನಿ, ನಾನು ಟೆರರಿಸ್ಟ್ ಆರ್ಗನೈಸೇಷನ್ ಜಾಯ್ನ್ ಮಾಡ್ತೀನಿ ಅಂತ. ISIS. ನಮ್ಮಮ್ಮ, ನೀನು ಇನ್ಫೋಸಿಸ್ ಕ್ಲಿಯರ್ ಮಾಡಿಲ್ಲ, ISIS ಹೆಂಗೆ ಕ್ಲಿಯರ್ ಮಾಡ್ತೀಯಾ ಅಂತ. ನಮ್ಮಮ್ಮಗೆ ನಾನು ತಾಲಿಬಾನ್ ಸೇರೋದು ಇಷ್ಟ ಇಲ್ಲ, ಯಾಕಂದರೆ ಅದು MNC ಅಲ್ಲ. ತಾಲಿಬಾನ್ ಅವರು ಒಂದ್ಸತಿ ಆನ್ ಸೈಟ್ ಅಂತ ಅಮೆರಿಕ ಹೋಗಿದ್ರಂತೆ, ಯಾರೂ ವಾಪಸ್ ಬಂದಿಲ್ಲ. ಗ್ರೀನ್ ಕಾರ್ಡ್ ಸಿಕ್ಕಿದೆ, ಅದಕ್ಕೆ ಹೆಸರು ಬಿಡ ಕೊಟ್ಟಿದ್ದಾರೆ 9/11 ಅಂತ. ನಂಗೆ ತಾಲಿಬಾನ್ ಅಷ್ಟು ಇಷ್ಟ ಇಲ್ಲ, ಆಯಿತಾ? ಪರ್ಸ್ನಲಿ ನಂಗೆ ಇಷ್ಟ ಇಲ್ಲ. ಯಾಕಂದರೆ ನಿಮ್ಗೆ ಗೊತ್ತಾ ತಾಲಿಬಾನ್ 2 ವರ್ಷದಿಂದ ಏನು ಮಾಡ್ತು ಅಂತ? ಹಾಂ ಮ್ಯಾಮ್, ನಿಮ್ಗೆ ತುಂಬ ಜಾಸ್ತಿ ಗೊತ್ತಿದೆ ಸ್ವಲ್ಪ. ಅಲ್ಲ, ಅಫ್ಘಾನಿಸ್ತಾನ ಕ್ಯಾಪ್ಚರ್ ಮಾಡ್ತು ಅಲ್ಲ. ಅಫ್ಘಾನಿಸ್ತಾನ ಕ್ಯಾಪ್ಚರ್ ಮಾಡಿದಾಗ ನೀವು ನೋಡಿ, ಎಲ್ಲೇ ನೋಡಿದ್ರು ನಿಮಗೆ ಶೂಟಿಂಗೇ ಕಾಣಿಸ್ತಿರುತ್ತಂತೆ ಅಫ್ಘಾನಿಸ್ತಾನಲ್ಲಿ. ಇಲ್ಲಿ ನಮ್ಮ ಇಂಡಿಯಾದಲ್ಲಿ ಮಕ್ಕಳೆಲ್ಲ ಗಲಿ ಕ್ರಿಕೆಟ್ ಅಂತ ಆಡ್ತಾರಲ್ಲ, ಅಫ್ಘಾನಿಸ್ತಾನ ಗಲಿ ಶೂಟಿಂಗ್ ಅಂತ ಆಡ್ತಿರ್ತಾರೆ. ನನಗೇನು ಬೇಜಾರಿತ್ತು ಅಂದರೆ, ಹೋದ ವರ್ಷದ ಒಲಿಂಪಿಕ್ಸಲ್ಲಿ ಅಫ್ಘಾನಿಸ್ತಾನಿಗೆ 0 ಮೆಡಲ್ಸ್ ಶೂಟಿಂಗಲ್ಲೂ.
ಈ ಮಕ್ಕಳು ಪ್ರಾಕ್ಟೀಸ್ ಏನಕ್ಕೆ ಮಾಡ್ತಿದ್ದಾರೆ? ಸ್ವಲ್ಪ ಡಾರ್ಕ್ ಆಯ್ತಾ? ಪರವಾಗಿಲ್ಲ, ಅವ್ರ ಬಗ್ಗೆ ತಾನೆ. ನನ್ನ ಬಗ್ಗೆ ಸರಿ. ಆದರೆ ಲೆಟ್ಸ್ ಗೆಟ್ ಬ್ಯಾಕ್ ಟು ದ ಕೇಸ್. ನಾನು ವುಮನ್ ಅಗೇನ್ಸ್ಟ್ ಕೇಸ್ ಗೆಲ್ಲಬೇಕಿತ್ತಲ್ಲ. ಸೊ ನಾನು ತುಂಬ ಯೋಚಿಸ್ಬಿಟ್ಟು 3 times ಚಾರ್ಮ್ ಅಂತ ಹೇಳ್ಬಿಟ್ಟು ನಮ್ಮ ಹತ್ರ ಬಂದು ಹೇಳಿದೆ, ಅಮ್ಮ ನಾನು ಡಿಸೈಡ್ ಮಾಡಿದ್ದೀನಿ, ನಾನು ಸೂಸೈಡ್ ಬಾಂಬರ್ ಆಗ್ತೀನಿ ಅಂತ. ನಮ್ಮಮ್ಮ ಹೇಳಿದ್ರು, ಮಗ ಸೂಸೈಡ್ ಬಾಂಬರ್ ಆಗೋಕ್ಕೆ ತುಂಬ ಇಂಪಾರ್ಟೆಂಟ್ ಕ್ವಾಲಿಟಿ ಏನು ಅಂದರೆ ನೀನು ಟೈಮಿಗೆ ರೀಚ್ ಆಗಬೇಕು. ನೀ ಏರ್ಪೋರ್ಟ್ ಹಾರಿಸೋಣ ಅಂತಿದ್ದು ಹೆಬ್ಬಾಳದಲ್ಲಿ ಸಿಕ್ಕಾಕೊಂಡ್ರೆ ವರ್ಕೌಟ್ ಆಗಲ್ಲ. ನಿಮಗೇನು ಅನಿಸುತ್ತೆ? ಹೋದ ವರ್ಷ ಕೆಫೆಲ್ ಬಾಂಬ್ ಬ್ಲಾಸ್ಟ್ ಆಯಿತು, ಅವನೇನು ಕೆಫೆ ಬಾಂಬ್ ಬ್ಲಾಸ್ಟ್ ಮಾಡೋಕ್ಕೆ ಅಂತ ಹೋಗಿದ್ನ? ಇಲ್ಲ, ಅವನು ಇಡ್ಲಿಗೆ ಅಂತ ನಿಲ್ಲಿಸಿದ್ದ ಅಷ್ಟೇ. ಕೆಫೆಲ್ ಕ್ಯೂ ಉದ್ದ. ಪಂಕ್ಚುಯಾಲಿಟಿ ತುಂಬ ಮುಖ್ಯ. ವಿಚಿತ್ರ ಆರ್ಟಿಕಲ್ಸ್ ಓದ್ತಾ ಇದ್ದೀನಿ ಇತ್ತೀಚೆಗೆ. ಒಂದು ಆರ್ಟಿಕಲ್ ಓದಿದೆ, ದ ಮೋಸ್ಟ್ ಇಂಗ್ಲೀಷಲ್ಲಿ ಓದಿದ್ದು ಆರ್ಟಿಕಲ್, ಅದಕ್ಕೆ ಇಂಗ್ಲೀಷಲ್ಲಿ ಹೇಳ್ತೀನಿ. ಅದು ನಾನು ಕನ್ನಡ ರಾಜ್ಯೋತ್ಸವ ನನ್ನ ಮಗನೇ ಅಂತೆಲ್ಲ ಹೇಳ್ಬಿಡಿ. ದ ಮೋಸ್ಟ್ ಡಿಪ್ರೆಸ್ಡ್ ಪರ್ಸನ್ ಇನ್ ದ ಫ್ಯಾಮಿಲಿ ಈಸ್ ನಾಟ್ ದ ಫಾದರ್, ನಾಟ್ ದ ಮದರ್, ಬಟ್ ದ ಎಲ್ಡೆಸ್ಟ್ ಸನ್ ಅಂತ. ನಮ್ಮನೇಲಿ ನಾನೇ ಎಲ್ಡೆಸ್ಟ್ ಸನ್, ಹಿರಿ ಮಗ. ನನ್ನ ತಂಗಿ ಸ್ವಲ್ಪ ಬೆಳ್ಳಿಗಿದ್ದಾಳೆ, ಸೊ ನಾನು ಕರಿ ಮಗನು. ನನಗಿವಾಗ ತುಂಬ ಆತರ ಮಗು ಮಾಡ್ಕೊಳ್ಳೋಕ್ಕೆ. ಗಂಡು ಮಗು ಆದಮೇಲೆ ನಾನೇನಾಗ್ತೇನೆ? ತಂದೆ. ಅವನೇನಾಗ್ತಾನೆ? ಡಿಪ್ರೆಸ್ಡ್. 20 ವರ್ಷ ಆದಮೇಲೆ ಬಂದು, ಅಪ್ಪ ನೀನು ನನಗೆ ಏನು ಕೊಟ್ಟೆ ಅಂತ ಹೇಳಿದ್ರೆ ನಿಂಗೆ ಸ್ವಲ್ಪ ಡಿಪ್ರೆಷನ್ ಆಗ್ತಾ ಇದೆಯಾ? ಪ್ಲೀಸ್ ಬೆಟರ್ ದೆನ್ ಬಾಲ್ಡ್ ಪ್ಯಾಚ್ ಅಲ್ವಾ? ತಂದೆ ಹೇಳಿ ಮಕ್ಕಳಿಗೆ ಬಾಲ್ಡ್ ಪ್ಯಾಚೇ ಕೊಡೋದು. ಇನ್ನೊಂದು ಆರ್ಟಿಕಲ್ ಓದ್ದೆ, ಏನು ಅಂದರೆ ಜಗತ್ತಲ್ಲಿರೋ ಎಲ್ಲ ಪ್ಲಾಸ್ಟಿಕ್ಕು ನಿಮಗೆ ಓಷನಲ್ಲಿ ಸಿಗುತ್ತಂತೆ. ಕೇಳಿದ್ದೀರಾ ಇದು? ನಿಮ್ಮ ಪ್ಲಾಸ್ಟಿಕ್ ಎಲ್ಲ ಓಷನಿಗೆ ಬರ್ತಿದೆ ಅಂತ ಹೇಳ್ಬಿಟ್ಟು. ನನಗೆ ಸ್ವಲ್ಪ ಅರ್ಥ ಆಗೋದಿಲ್ಲ. ಯಾಕಂದರೆ ನಾನು ಕೋರ್ಮಂಗ್ಲದಲ್ಲಿ ಯೂಸ್ ಮಾಡಿರೋ ಸ್ಟ್ರಾ ಬೀಚಿಗೆ ಹೋಗ್ತಿದೆ ಅಂದರೆ ಅದು ದೇವ್ರಿಚ್ಛೆ. ಅದನ್ನು ತಡೆಯೋ ನಾನು ಯಾರು? 2 ಘಾಟ್ ಸೆಕ್ಷನ್ನು 15 ಟೋಲ್ ದಾಟ್ಕೊಂಡು ಹೋಗ್ತಿದೆ ಅಂದರೆ ಗಾಡ್ಸ್ ವಿಲ್ಲೇ ಅದು. ನೀವು ಯಾವ ಥರ ಕೇಳಿಲ್ಲ, ಜಂಗಲಲ್ಲಿ ತುಂಬ ಪ್ಲಾಸ್ಟಿಕ್. ಜಂಗಲ್ ಬಂದಿಲ್ಲ, ಓಷನಿಗೆ ಬರ್ತಿರೋದು ಎಲ್ಲ ಅಲ್ಲಿಗೆ. ನನಗೇನು ಅನ್ಸುತ್ತೆ ಅಂದರೆ ಈ ಪ್ಲಾಸ್ಟಿಕ್ಕಿಗೆ ನೀರು ತಲುಪಿದ್ರೆ ಮೋಕ್ಷ ಸಿಗತ್ತೆ ಅಂತ, ಅದಕ್ಕೆ ಹೋಗ್ತಾ ಇರೋದು. ಇಲ್ಲಾಂದ್ರೆ ಏನಕ್ಕೆ ಹೋಗುತ್ತೆ? ಆದರೆ ನಮ್ಮಲ್ಲಿ ಈ ಫುಲ್ ಥಿಯರಿನ ಅಮ್ಮ ಡಿಫೈ ಮಾಡಿದ್ರು. ನಮ್ಮಮ್ಮ ಏನು ಮಾಡಿದ್ರು ಅಂದರೆ, ಹೋದ ವರ್ಷ ಬೀಚಿಗೆ ಹೋದಾಗ ಒಂದು ಚೀಲದಲ್ಲಿ ಸ್ವಲ್ಪ ಸ್ನ್ಯಾಕ್ಸ್ ಕಟ್ಕೊಂಡು, ಪ್ಲಾಸ್ಟಿಕ್ ಚೀಲದಲ್ಲಿ ಅದನ್ನು ಟಪ್ಪರಲ್ಲಿ ಹಾಕ್ಕೊಂಡ್ರು. ಅದನ್ನು ದೊಡ್ಡ ಪ್ಲಾಸ್ಟಿಕ್ ಚೀಲದಲ್ಲಿ 3 ಜನರೇಷನ್ ಪ್ಲಾಸ್ಟಿಕ್ ಕರ್ಕೊಂಡೋಗಿದ್ದೇವೆ ನಾವು ಬೀಚಿಗೆ. ಸ್ನ್ಯಾಕ್ಸ್ ತಿಂದು ವಾಪಸ್ಸು. ನೀವು ಪ್ಲಾಸ್ಟಿಕ್ ಬಗ್ಗೆ ಯೋಚಿಸ್ತಿದ್ದೀರಾ? ಪ್ಲಾಸ್ಟಿಕ್ಕು ಮೋಕ್ಷಕ್ಕೆ ಇಷ್ಟು ಹತ್ರ ಇದೆ, ಆದರೆ ಸಿಗ್ತಾ ಇಲ್ಲ. ಟು ಮೇಕ್ ಥಿಂಗ್ಸ್ ವರ್ಸ್ ನಮ್ಮಮ್ಮ ಅದೇ ಟಪ್ಪವೇರ್ನ ಅದೇ ನೀರಲ್ಲಿ ತೊಳೆದ್ರು. ನೋಡಿ, ನಾನು ಮುಸ್ಲಿಮು, ನಮ್ಮದಲ್ಲಿ ದೇವ್ರು ಕಾಣೋದಿಲ್ಲ, ಆದರೆ ನಮ್ಮ ಟಪ್ಪರ್ವೇರಿಗೆ 5 ಸತಿ ದೇವ್ರು ಕಾಣಿಸಿದೆ. ವಿಚಿತ್ರ ಆರ್ಟಿಕಲ್ಸ್ ಅಲ್ಲ. ಇನ್ನೊಂದು ಆರ್ಟಿಕಲ್ ಓದಿ, ಏನು ಅಂದರೆ ನೀವು ಸಿಗರೇಟ್ ಬಿಟ್ಟಿದ್ದು 20 ನಿಮಿಷಕ್ಕೆ ನಿಮ್ಮ ಲಂಗ್ಸ್ ರಿಕವರ್ ಆಗುತ್ತಂತೆ. ಅರ್ಧ ಗಂಟೆ ಒಂದ್ಸತಿ ಸಿಗರೇಟ್ ಹೊಡೆದ್ರೆ ಲಂಗ್ಸ್ ಕನ್ಫ್ಯೂಸ್ ಆಗಲ್ವಾ? 20 ನಿಮಿಷಕ್ಕೆ ರಿಕವರ್ ಅಂತ ಹಿಂಗೆ ಹೋಗ್ತಾ ಇರುತ್ತೆ. ಮತ್ತೊಂದು ಸಿಗರೇಟ್, ಮಗ ಇಲ್ವಂತ ಬಾ ಮಗ. ನಂಗೆ ನಮ್ಮ ದೇಶ ಇಷ್ಟ, ನಿಜವಾಗ್ಲು ಅಲ್ಲ, ನಿಜವಾಗ್ಲು. ಯಾಕೆಂದರೆ ನಮ್ಮ ಮೆಟ್ರಿಕ್ ಸಿಸ್ಟಮ್ ಎಷ್ಟು ಕ್ಲಿಯರ್ ಆಗಿದೆ ನೋಡಿ. ರೂಪಿ ಅಂದರೆ ಕಾಸು, kg ಅಂದರೆ ತೂಕ. ಎಷ್ಟು ಕ್ಲಿಯರ್ ಆಗಿದೆ ಅಲ್ವಾ? UK ಎಲ್ಲದಕ್ಕೂ ಪೌಂಡ್ಸ್ ಅಂತಾರಂತೆ. ನನ್ನ ಕಸಿನ್ ಕಾಲ್ ಮಾಡಿಬಿಟ್ಟು ಹೇಳಿದ್ಲು, ಐ ಹ್ಯಾಡ್ ಅ ಹೆಲ್ದಿ ಬೇಬಿ 8 pounds ಅಂತ. ನಾ ಅಷ್ಟು ಚೀಪಾ ಅಂತ ಕೇಳಿದೆ. ಆಮೇಲೆ ಹೇಳಿ, ಹಂಗಲ್ಲ ಹಾಕಿ, ಇಟ್ಸ್ ಬೇಸ್ಡ್ ಆನ್ ದ ಕಾಂಟೆಕ್ಸ್ಟ್ ಆಫ್ ಸೆಂಟೆನ್ಸ್. ಅವ್ರು ಹೆಲ್ದಿ ಬೇಬಿ ಬಗ್ಗೆ ಮಾತಾಡಿದ್ರೆ ತೂಕ, ಅವ್ರು ಹೆಲ್ದಿ ಲೇಡಿ ಬಗ್ಗೆ ಮಾತಾಡಿದ್ರೆ ಅದು ತೂಕನೇ ಆಯ್ತಾ? ನನ್ನ ಹೆಸರು ಆಕಿಬ್, ದಟ್ಸ್ ಬಿನ್ ಮೈ ಟೈಮ್. ಯು ಗೈಸ್ ಹ್ಯಾವ್ ಬಿನ್ ಅ ಫನ್ ಆಡಿಯನ್ಸ್. ನನಗೆ ಈ ಆಲ್ಕೋಹಾಲು ಜನರಿಗೆ ಕೊಡೋ ಕಾನ್ಫಿಡೆನ್ಸ್ ನಂಗೆ ಇಷ್ಟ ಇಲ್ಲ. ಭಯಂಕರ ಕಾನ್ಫಿಡೆನ್ಸ್ ಕೊಡುತ್ತೆ. ಹೊಸ ನಾನು ಮನೇಲಿ ರಾತ್ರಿ ಕೂತಿದ್ದೆ, ನನ್ನ ಫ್ರೆಂಡ್ ಫೋನ್ ಮಾಡಿಬಿಟ್ಟು ಹೇಳ್ದ, ಮಗ ಬರ್ತಾ ಇದ್ದೀನಿ ಅಂತ. ಎಲ್ಲಿಗೆ ಏನು ಹೇಳಿಲ್ಲ, ಮಗ ಬರ್ತಾ ಇದ್ದೀನಿ ಅಂತ. ಕುಡ್ದಿದ್ಯಾ ಅಂದೆ. ಹೆಂಗೆ ಬರ್ತಿದ್ಯಾ? ಬೈಕಲ್ಲಿ ಬರ್ಬೇಡ ಆಗತ್ತೆ ಅಂದರೆ, ನಾನು ಝೂಮಲ್ಲಿ ಬರ್ತೇನೆ ಮಗ ಅಂತ. ನೀ ಕುಡ್ದಿದ್ಯಾ ಕಣೋದ್ರೆ, ಹ್ಞೂ ಮಗ, ಬೈಕ್ ಹಾಫ್ ಟ್ಯಾಂಕ್, ನಾನು ಫುಲ್ ಟ್ಯಾಂಕ್ ಅಂತ. ನಾನು ಬೇಡ ಕಣೋ, ಪೊಲೀಸ್ ಇಡ್ತಾನೆ, ನೋಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಸರ್ ಫೋನ್ ಇಟ್ಟ. ಅರ್ಧ ಗಂಟೆ ಆದ್ಮೇಲೆ ಮತ್ತೆ ಫೋನ್ ಮಾಡ್ದ, ಮಗ ಪೊಲೀಸ್ ಹಿಡಿದ್ಬಿಟ್ಯಾರೆ, ಏನು ಮಾಡೋದು ಅರ್ಥ ಆಗ್ತಿಲ್ಲ. ನಾನು ಹೇಳಿದೆ,
ವೈಸ್ ಥಿಂಗ್ ಟು ಡೂ ಇಸ್, ನೀನು ಪೊಲೀಸಿಗೆ ಕೇಳು ಗಾಡಿ ಎಲ್ಲಿ ತೊಗೊಂಡೋಗ್ಯಾರ ಅಂತೇಳ್ಬಿಟ್ಟು, ಕ್ಯಾಬ್ ಮಾಡ್ಕೊಂಡು ಮನೆಗೆ ಬಾ, ನಾಳೆ ಹೋಗಿ ಗಾಡಿ ತೊಗೊಂಬರೋಣ ಅಂತ. ಕರೆಕ್ಟ್ ಅಲ್ವಾ? ಅವನು ಸರಿ ಅಂತೇಳ್ಬಿಟ್ಟು ಫೋನ್ ಇಟ್ಟ. 5 ನಿಮಿಷ ಆದಮೇಲೆ ಮತ್ತೆ ಫೋನ್ ಮಾಡ್ದ. ಮಗ ಇವ್ರು ಹೇಳ್ತಾನೆ ಇಲ್ಲ ಕಣೋ ಗಾಡಿ ಎಲ್ಲಿ ತೊಗೊಂಡೋಗ್ಯಾರ ಅಂತ, ಸ್ವಲ್ಪ ಏನು ಮಾಡೋದು ಗೊತ್ತಾಗ್ತಿಲ್ಲ ಕಣೋ ಅಂತೇಳ. ಸರಿ ಇವ್ನು ಕೆಲಸ ಮಾಡು, ನೀನು ಕುಡ್ದಿದ್ಯಾ ಅಂತ ನಿಂಗೆ ಎಂಟರ್ಟೈನ್ ಮಾಡ್ತಿಲ್ಲ ಅವರು, ಪೊಲೀಸರಿಗೆ ಫೋನ್ ಕೊಡು, ನಾ ಮಾತಾಡ್ತೀನಿ ಅಂತೇಳಿ. ಫೋನ್ ಕೊಟ್ಟ. ನಾನು ಹೇಳಿದೆ, ಸರ್ ತುಂಬ ಸಾರಿ, ಕುಡಿದು ಗಾಡಿ ಓಡಿಸ್ಬಿಟ್ಟಿಯಾನೆ, ಗಾಡಿ ಎಲ್ಲಿ ತೊಗೊಂಡೋಗಿದ್ದೀರಾ ಹೇಳಿ, ನಾವು ಬಂದು ನಾಳೆ ಬಿಡಿಸ್ಕೊಂಡು ಹೋಗ್ತೇವೆ ಅಂತ ಹೇಳಿದ್ರೆ, ಗುರು ನಾನು ಹೆಣ್ಣೂರು ಡಿಪೋ ಕಂಡಕ್ಟ್ರು, ನಿಮ್ಮ ಫ್ರೆಂಡ್ ಅವಾಗ ನಾನು ಪೊಲೀಸ್ ಅಂದ್ಕೊಂಡು ಗಾಡಿ ಕೊಡಿ ಅಂತ ಹೇಳ್ತೇನೆ, ನಮ್ಮ ಮನೆ ಹೋಗಿ ಬಿಡಪ್ಪ ಅಂತ ಹೇಳಿ